ಪ್ರತಿದಿನ ಮಾಂಸ ತಿನ್ನೋರು ಬಿರಿಯಾನಿ ಪ್ರಿಯರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ನೀವೇನಾದ್ರೂ ಈ ಸ್ಟೋರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾಕೆ? ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಹೈಡ್ರಾಮಾ. ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಯಲ್ಲಿ ವಾಗ್ವಾದ. ಸಿಲಿಕಾನ್ ಸಿಟಿ ಬೆಂಗಳೂರು ಜನ ಈ ಸುದ್ದಿಯನ್ನ ನೋಡ್ಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಕ್ಸ್ ಗಟ್ಟಲೆ ಮಾಂಸ. ಇದು ಕಳಪೆ ಮಾಂಸ ಎಂದು ಮೆಜೆಸ್ಟಿಕ್ ನಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ಸರ್, ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಸರ್, ಇದನ್ನ ಓಪನ್ ಮಾಡಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬಂಧು. ಸರ್, ಬೇರೆ ಅದು ಓಪನ್ ಮಾಡಿಸಿ ಸರ್. ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಓಪನ್ ಮಾಡಿ. ಇದನ್ನ ಓಪನ್ ಮಾಡಿ. ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಎಲ್ಲಿ ಫ್ರೆಶ್ ಇದೆ ಅದು ಸರ್? ಎಷ್ಟು ದಿನ? 60 ದಿನ ಆಯ್ತು. ಇಲ್ಲಿ ಇದು ಓಪನ್ ಮಾಡಿಸಿ ಸರ್. ಇದು ಓಪನ್ ಮಾಡಿಸಿ ಸರ್. ಇದು ಓಪನ್ ಮಾಡಿಸಿ ಸರ್. ಇದು ಓಪನ್ ಮಾಡಿಸಿ ಸರ್. ಒಂದಲ್ಲ ಎರಡಲ್ಲ, ರಾಜಸ್ಥಾನದಿಂದ ಬೆಂಗಳೂರಿಗೆ ರೈಲಿನಲ್ಲಿ ವಾರದಲ್ಲಿ 3 ದಿನಕ್ಕೆ 4,500 ಕೆಜಿ ಇಂತಹ ಮಾಂಸವನ್ನ ಸಾಗಿಸಲಾಗುತ್ತೆ ಅಂತ ಹಿಂದೂ ಸಂಘಟನೆಗಳು, ಕಾರ್ಯಕರ್ತರು ಹಾಗೂ ಮಾಂಸ ಮಾರಾಟ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ ಬೆಂಗಳೂರಲ್ಲಿ. ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು. ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ. ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸದ ಜೊತೆ ಕಟ್ ಮಾಡ್ತಾರೆ. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ 3 ಚೀಲದಲ್ಲಿ. ಯಾಕೆಂದ್ರೆ ಜನರನ್ನ ತೋರಿಸ್ಬೇಕು, ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಮೇಲೆ ಆರೋಪ. ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಕಳಪೆ ಮಾಂಸ ಬಂದಿದೆ ಎಂದು ಆರೋಪ ಕೇಳಿಬಂದಿದೆ. ಈ ವೇಳೆ 1 ಬಾಕ್ಸ್ಗಳನ್ನು ತೆರೆದು ನೋಡಿದ ಹಿಂದೂಪರ ಕಾರ್ಯಕರ್ತರು ಅದರಲ್ಲಿ ಮಟನ್ ಮಾಂಸದ ಬದಲಾಗಿ ಬೇರೆ ಮಾಂಸ ಪತ್ತೆಯಾಗಿದೆ ಎಂದು ಗಲಾಟೆಯನ್ನ ಆರಂಭಿಸಿದ್ದಾರೆ. ಇದಕ್ಕೆ ಒಂದು ಬಾಲ ಇದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬನ್ನೂರು ಕುರಿ ಇದೆ ಅಲ್ಲ, ಅದಕ್ಕೆ ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ, ಇದಕ್ಕೊಂದು ಸ್ವಲ್ಪ ದೊಡ್ಡ ಬಾಲ ಬರುತ್ತೆ. ಆದ್ರೆ ಈ ಎಲ್ಲ ಆರೋಪಗಳನ್ನ ಅಬ್ದುಲ್ ರಜಾಕ್ ನಿರಾಕರಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ ಪ್ರತಿಯೊಬ್ಬರ ಹತ್ರ, ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಮಾಂಸದ ಸ್ಯಾಂಪಲ್ ಸಂಗ್ರಹಿಸಿದ ಆರೋಗ್ಯ ಇಲಾಖೆ. ಶುದ್ಧತೆಯ ಕೊರತೆ ಇದೆ ಎಂದ ಅಧಿಕಾರಿಗಳು. ಇಷ್ಟೆಲ್ಲ ಆದ್ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಂಸದ ಸ್ಯಾಂಪಲ್ ಅನ್ನ ಪಡೆದರು. ಅಲ್ಲದೆ ಮೇಲ್ನೋಟಕ್ಕೆ ಶುಚಿತ್ವದ ಕೊರತೆ ಇದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ರಿಸಲ್ಟ್ ಬರೋವರೆಗೂ ಮಟನ್ ಏನ್ ಮಾಡೋದು? ಮಟನ್ ಈಗ ಅದು ಬೇರೆ ಕಡೆ ಸಪ್ಲೈ ಆದ್ರೆ ಏನ್ ಮಾಡ್ತೀವಿ? ಇಷ್ಟೇ ಕೆಲಸ ಅಣ್ಣ, ನಮ್ದು ಇಷ್ಟೇ ಸ್ಯಾಂಪಲ್ ತೆಗೆದು ಅಷ್ಟೇ. ಅಲ್ಲ ಸರ್, ಸ್ಯಾಂಪಲ್ ತೆಗೆದ್ರೆ ಮತ್ತೆ ಈಗ ಆ ಮಟನ್ ಎಲ್ಲಿ ಹೋಗುತ್ತೆ? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಇಲ್ಲ ಸರ್, ಓಕೆ ಸರ್, ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ನನಗೆ ಪ್ರಶ್ನೆಗೆ ಆನ್ಸರ್ ಮಾಡಿ ಸರ್. ಈಗ ಹೇಳಿ ಸರ್ ನನಗೆ ಬೇಗ. ತಪ್ಪಿದೆ ಅಲ್ಲ ಸರ್, ಅಲ್ಲ ಈಗ ರಿಸಲ್ಟ್ ಬರೋವರೆಗೂ 12 ವರ್ಷದಿಂದ ತರಿಸ್ತಾ ಇದ್ದೀನಿ. ಅಲ್ಲ ಸರ್, ರಿಸಲ್ಟ್ ಬರೋವರೆಗೂ ಏನ್ ಮಾಡೋದು? ರಿಸಲ್ಟ್ ಬರೋವರೆಗೂ ಸರ್, ನಾನು ಅವ್ರ ಹತ್ರ ಮಾತಾಡ್ತೀನಿ. ರಿಸಲ್ಟ್ ತಪ್ಪಾಗಿ ಬಂದ್ರೆ ಅಂಗಡಿ ಸೀಸ್ ಮಾಡ್ತಾರೆ. ಅಷ್ಟು ಸರ್ ಏನ್ ಮಾಡೋದು? ಸರ್ ಏನ್ ಮಾಡೋದು ಸರ್ ಹೇಳಿ ಸರ್. ಈಗ ಏನ್ ಮಾಡೋದು? ಮಟನ್ ಇಷ್ಟೇ ಕೆಲಸ ನಮ್ದು. ಆ ಮಟನ್ ಸರ್ ಇಷ್ಟೇ ಅಲ್ಲ, ಈಗ ಆ ಮಟನ್ ಎಲ್ಲಾದ್ರೂ ಬೇರೆ ಕಡೆ ಹೋದ್ರೆ ಏನ್ ಮಾಡೋದು? 90 ಬಾಕ್ಸ್ ಮಾಂಸವನ್ನ ವಶಕ್ಕೆ ಪಡೆದ ಪೊಲೀಸರು. ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್.
ಮೆಜೆಸ್ಟಿಕ್ನಲ್ಲಿ ಸಿಕ್ಕಿರುವ 50 ಕೆಜಿಯ 90 ಬಾಕ್ಸ್ ಮಾಂಸವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಸಂಗಡಿಗರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್ ನೀಡಿದೆ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಒಟ್ನಲ್ಲಿ ಈ ಪ್ರಕರಣ ಸಿಟಿ ಮಂದಿಯನ್ನ ಬೆಚ್ಚಿ ಬೀಳಿಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕಿದೆ. ಮೇಕೆಗಳು ಇದೆ, ನಾಯಿಗಳು ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಮನಗರ ಇನ್ಮುಂದೆ ಬೆಂಗಳೂರು ದಕ್ಷಿಣ ಆಗತ್ತಾ? ಹಿಡಿದ ಹಠ ಸಾಧಿಸಲು ಹೊರಟ್ರ ಡಿಕೆ ಶಿವಕುಮಾರ್. ಇದೇ ವಿಚಾರ ಇದೀಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೆಂಡವಾಗಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ರಾಮನಗರ ಇನ್ಮುಂದೆ ಬೆಂಗಳೂರು ದಕ್ಷಿಣ. ಹಿಡಿದ ಹಠ ಸಾಧಿಸಲು ಹೊರಟ ಡಿಕೆಶಿ. ರಾಜ್ಯ ರಾಜಧಾನಿ ಬೆಂಗಳೂರಿನ ಪಕ್ಕದಲ್ಲೇ ಇರುವ ಪುಟ್ಟ ಜಿಲ್ಲೆ ರಾಮನಗರ ಹಿಂದೊಮ್ಮೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿತ್ತು. ರಾಮನಗರವನ್ನ 2007ರಲ್ಲಿ ಪ್ರತ್ಯೇಕ ಜಿಲ್ಲಾ ಕೇಂದ್ರವಾಗಿ ಮಾಡಲಾಯಿತು. ರಾಮನಗರ ಜಿಲ್ಲಾ ಕೇಂದ್ರಕ್ಕೆ ಚನ್ನಪಟ್ಟಣ, ಕನಕಪುರ ಮತ್ತು ಮಾಗಡಿಯನ್ನ ಸೇರಿಸಲಾಗಿತ್ತು. ಇದೀಗ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾಯಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣಗೊಳ್ಳಲಿದೆ. ರಾಮನಗರ ಹೆಸರು ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಶತಪ್ರಯತ್ನವನ್ನ ನಡೆಸಿದ್ರು. ಇದೀಗ ರಾಮನಗರ ಮರುನಾಮಕರಣಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ. ಹೆಸರು ಮಾತ್ರ ಬದಲಾವಣೆ ಆಗುತ್ತೆ, ಉಳಿದದ್ದೆಲ್ಲ ಅದೇ ಇರ್ತದೆ. ರಾಮನಗರ ಆಸ್ತಿ ಕಿಮ್ಮತ್ತು ಜಾಸ್ತಿ ಆದರೆ ರಾಮನಗರದವ್ರಿಗೆಲ್ಲರಿಗೂ ಒಳ್ಳೇದಾದರೆ ಸಂಕಟ ಯಾರಿಗೂ ಆಗಬಾರ್ದಲ್ಲ. ಜನಪ್ರತಿನಿಧಿಗಳ ಅಪೇಕ್ಷೆ ಜನರ ಅಪೇಕ್ಷೆಯ ಹಿನ್ನೆಲೆಯೊಳಗನ ಐತಿ. ಅದಕ್ಕೆ ನಾವು ಸರ್ಕಾರ ಇವತ್ತು ಈ ನಿರ್ಣಯ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಗುಡುಗು. ರಾಮನ ಹೆಸರು ತೆಗೆಯಲು ಆಗಲ್ಲ, ಈ ಭೂಮಿ ಇರೋ ತನಕ ರಾಮನಗರ ಹೆಸರು ತೆಗೆಯಲು ಆಗಲ್ಲ ಅಂತ ದೆಹಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಬಹುಶಃ 2028 ಒಳಗೆ 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡಿಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟರು. ನಮ್ಮ ಜಿಲ್ಲೆ ಭಾಳ ಶೀಘ್ರವಾಗಿ ಅಭಿವೃದ್ಧಿ ಕಾಣಲಿ ಅಂತ ಏಕೈಕ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇದನ್ನು